ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶೋಭಾ ಮಾತಾಡ್ತಾ ಇರೋದು ಸ್ನೇಹಿತರೆ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಭಾಳ ಜನ ಹೈಪೇ ಮಾಡೋಂಗಿಲ್ಲ, ಸಬ್ಸ್ಕ್ರೈಬು ಮಾಡೋಂಗಿಲ್ಲ, ಲೈಕು ಮಾಡೋಂಗಿಲ್ಲ, ಕಮೆಂಟು ಮಾಡೋಂಗಿಲ್ಲ. ದಯಮಾಡಿ ಕೇಳ್ಕೊತೀನಿ ಸ್ನೇಹಿತರೆ, ದಯಮಾಡಿ ಕೇಳ್ಕೊತೀನಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಲೈಕ್ ಕೊಡಿರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹೆಂಗೆ ಬರತ್ತವ ಅನ್ನೋದನ್ನು. ಬನ್ನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯವ್ವ ಮತ್ತು ಈಗ ಶೋಭಾರ ಅಪ್ಪಾರವ್ರಿಗೆ ಹೇಳ್ಬೇಕಲ್ಲ, ಮತ್ತು ಹೆಂಗೆ ಫೋನ್ ಹಚ್ಚಿ ಹೇಳಿಬಿಡ್ಲೇನು ಹಿಂಗೆ, ಮತ್ತು ಹೋಟೆಲ್ ಅದಾಳ ಅಂತಂದು ಮತ್ತು ಅವ್ರಿಗೂ ಹೇಳ್ಬೇಕಿಲ್ಲ, ಮತ್ತು ತವ್ರ ಮನೆಯವರು ಹೇಳಕ್ಕೆ ಬೇಕಾಗತ್ತೆ ಈಗ. ಹೇಳಪ್ಪ, ಮತ್ತೆ ತವ್ರ ಮನೆಯವರಿಗೆ ಗೊತ್ತಾಗಬೇಕು. ಮತ್ತೆ ಇಲ್ಲ ನೋಡಿ ನಮ್ಗೆ ಹೇಳೇ ಇಲ್ಲ, ಹೊಟ್ಟೆಲ್ಲ ದಳ ಮಗಳು ಹೇಳ್ಬೇಕಿಲ್ಲ ಇವರು ಅಂತ ಅಂತಾರ. ಹೇಳ್ಬಿಡು, ಅವರು ಏನೇನಾರ ಬೈಕಿ ಬಿತ್ತಿ ತೊಗೊಂಬರೋದು ಇರ್ತೈತಿ. ಬಂದು ಮಗಳನ್ನ ನೋಡ್ಕೊಂಡು ಹೋಗೋದಿದ್ರ ಬೈಕಿ ಬಿತ್ತಿ ತಂದು ನೋಡ್ಕೊಂಡು ಹೋಗೋರು ಹೋಗ್ತಾರ. ಮೂನವ ಅದಕ್ಕೆ ಮತ್ತು ಈಗ ಫೋನ್ ಹಚ್ಚಿ ಹೇಳ್ಬಿಡ್ತಾನೆ ತಗೋ, ಮತ್ತು ಮಾವ್ಗ ಹೇಳಿದ್ರೆ ಮತ್ತು ಮನ್ಯಾಗ ಹೋಗಿ ಅತ್ತಿಗೆ ಹೇಳ್ತತೆ. ನೋಡೋಣ ಬರೋದಾದ್ರೂ ಬರಲಿ. ಹೇಳು, ಹಂಗ ರತ್ನಾಗ ಹೇಳ್ತೀಯನ ನೋಡು. ಮತ್ತೀಗ ಗರ್ಭಿಣಿ ಅದಳ ಬೈಕಿ ಬಿತ್ತಿ ಅವರು ತರದಾದ್ರ ಮತ್ತು ಆಕಿ ಮನೆ ಮಗಳು ಒಬ್ಬೇಕೆದಾಳ ಇರಾಕಿ, ಮತ್ತು ಆಕಿನೂ ಬಂದ್ರೆ ಚಲೋ ಆಕತಿ. ನಿಮ್ಮ ಮಾವು ಫೋನ್ ಹಚ್ಚಿ ಹೇಳು, ಏನು 2 ದಿವಸದ ಮಟ್ಟಿಗೆ ಕಳಿಸ್ರಿ, ಮತ್ತೆ ಕಳಿಸ್ತೇವೆ ವಾಪಸ್ ಅಂತಂದು. ಅಲ್ಲ ಬೇವ, ಮೊನ್ನೇನು ಹೋಗ್ಯಾಳ ಮದುವೆ ಮುಗಿಸ್ಕೊಂಡು. ಇಲ್ಲವಾ ನಾನಂತರೂ ಮಾತಾಡೋದಿಲ್ಲ. ಮಾವ ಏನಾರ ಅಂದ್ರೆ ನಮಗೆ ಸರಿ ಅನ್ಸೋದಿಲ್ಲ. ಇನ್ನು ಮೊನ್ನೆ ಹೋಗ್ಯಾಳ, ಹಂಗ ಏನು ಎಲ್ಲಿ ಬದುಕವು ಇರ್ತಾವ, ಅವರು ಹೊಲ ಮನೆ ಕೆಲಸ ಅವು ಇವು, ಮತ್ತು ಕಳಿಸ್ರಿ ಅಂದ್ರೆ ಕಳ್ಸೋದಿಲ್ಲ ಅವರು ನಮಗೆ. ಮತ್ತೇನಾರ ಅಂದ್ರೆ ಅನ್ಸ್ಕೊಳಂಗೆ ಆಗಿಲ್ಲವ. ಅಂದ್ರೆ ಮನೆ ಮಗಳನ್ನ ಬಿಟ್ಟು ಕಾರ್ಯ ಕಟ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ರೆ ಹೆಂಗೆ ನೀವು? ಅಲ್ಲಲ್ಲ, ಇರಾಕ ಬೇಕದ ತಂಗಿ ಕರೆಸಿ ಮಾಡ್ಬೇಕು ಅನ್ನೋದಿಲ್ಲಲ್ಲ, ಕಬ್ರಿಗೆಟ್ ನಿಂತ್ಬಿಟ್ಟಿದಿ. ಇನ್ನು ನೀನೇ ಹೇಳ್ಬೇಕಪ್ಪ ಮುಂದಾಗ. ಹೇಳ್ತಂದು ಬಿಡ್ಬೇ ಮಾವ್ಗ ಹೇಳಿ ಕರೆ ಕಳಿಸ್ತಾನಿ, ಒಬ್ಬೇಕೆದಾಳ ಮತ್ತು ಹಾಕಿಲ್ದಂಗೆ ಹೆಂಗ ಅಂತಂದು. ಅದನ್ನ ಬಿಟ್ಟು ಮಣ್ಣುಗಳ ನಿನ್ನುಗಳ ಅಂದ್ರೆ ಮತ್ತೆ ಹಂಗೆ ಮಾಡ್ಕೊಂತ ಹೋದ್ರೆ ಕಾರ್ಯ ಕಟ್ಲಿಗೆ ಯಾವಾಗ ಇರೋದಕ್ಕಿ? ಒಬ್ಬೇಕೆದಾಳೆ 4 ಮಂದಿ ಇಲ್ಲ. ಹಂಗಲ್ಲವ, ನಾ ಹೇಳೋದಾರ ಅರ್ಥ ಮಾಡ್ಕೊಂತೀಯ ನೀನು? ಏನು ಹೇಳೋದಲ್ಲ ಅಲ್ಲವ, ಮೊನ್ನೆ ಮಾ ಫೋನ್ ಹಚ್ಚಿ ಬೈದತಿ ಅಂತ ಹೇಳಿಲ್ಲ ನಿನಗೆ ನಾನು? ಬೈದತ್ ಬೇ ಕಳಿಸ್ತಿರಿಲ್ಲ ನೋಡಿ, ಅಲ್ಲೇ ಇಟ್ಕೊಂತೀರಿ ಮಗಳನ್ನ ಅಂತಂದು, ನಿಮ್ಮ ತಂಗಿನ ಅಲ್ಲೇ ಇಟ್ಕೊಂತೀಯ ಅಂತಂದು ಅಂತ ಇಲ್ಲಿ ಮಾವ ಕಳಿಸ್ತೇವೆ ತಗೋ ಅಂತಂದು ಹೇಳಿ 4 ದಿವಸ 8 ದಿವಸ ಆಗೈತಾನ ನೋಡು ಹೋಗಿಕ್ಕೆ. ಹುಡುಗಿ ಸಾಲಿ ಹಂಗೆ ಬಾ ಅನ್ನತ್ಲಿ ಬರೋಕೆ ಆಗ್ಬೇಕಲ್ಲ. ಮಾವು ಏನಾರ ಅಂದ್ರೆ ಸಜ್ಜಾಗಂಗಿಲ್ಲ. ಅದು ಏನೋ ಮುಂದೇನು ಐತಲ್ಲ, ಇನ್ನು ಸೀಮಂತ ಮಾಡೋದೈತಿ, ಮತ್ತು ಇನ್ನೊಮ್ಮೆಟ್ಟು ಇನ್ನು ಬೈಕು ಬಿತ್ತಿ ಯಾರಾಗ ಒಮ್ಮೆ ತರ್ತಾರಲ್ಲ, ಅವ ಬೇಕಾರೆ ಬರ್ತಾಳೆ ತಗೋ. ನೋಡಪ್ಪ ಹೆಂಗ ಏನ ನೀನು ತಿಳಿದಂಗೆ ಮಾಡಿ. ಮತ್ತೆ ಇನ್ನು ನಮ್ಮ ಮಾತು ಏನು ಕೇಳ್ತೀರಪ್ಪ ನೀವು? ನಿಮಗೆ ತಿಳಿದಂಗೆ ಒಂದು ಮಾಡ್ರಿ ಮತ್ತೆ. ಹಲೋ 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 ಮಾವರ, ನಾನು ರೀ ಪರ್ಸು. ಅಯ್ಯಯ್ಯ ಹೇಳಪ್ಪ ಅಲ್ಲಿಯ, ಆರಾಮದೀರಾ ಪರ್ಸು? ಹ್ಞೂ ಮಾವ, ನಾವು ಆರಾಮದೇವ್ ನೋಡಿ. ನೀವು ಆರಾಮದೀರಾ? ಅತ್ತಿಯರು ಅಮ್ಮರು ಎಲ್ಲರೂ ಆರಾಮದಾರ? ಎಲ್ಲರೂ ಆರಾಮದಾರಪ್ಪ, ನಾವು ಎಲ್ಲರೂ ಆರಾಮದೇವ್ ನೋಡಿ. ನೀವು ಆರಾಮದಿರೇ? ಮಗಳು ಹೆಂಗದಾಳ? ಅಮ್ಮ ಅಪ್ಪ ತಮ್ಮ ಎಲ್ಲರೂ ಆರಾಮದಾರ? ಹ್ಞೂ ಮಾವ, ಎಲ್ಲರೂ ಆರಾಮದಾರ. ನಿಮಗೆ ವಿಷಯ ತಿಳಿಸೋದಿತ್ತು, ಅದಕ್ಕೆ ಫೋನ್ ಮಾಡಿದೆ ನಾನು. ಯಾಕಪ್ಪ ಆರಾಮದಾಳಿಲ್ಲ ಶೋಭಾವ? ಇಲ್ಲ ಅಂತ ಗಾಬರಿ ಆಗಂತದ ಏನಿಲ್ಲ ಮಾವ, ಆರಾಮದಾಳ. ಶೋಭಾ ಹೋಟೆಲ್ ಅದಾಳ, ಗರ್ಭಿಣಿ ಅದಾಳ. ಅಯ್ಯೋ ಬಂಗಾರದಂತ ವಿಷಯ ಹೇಳ್ದಲ್ಲೇಪ್ಪ, ನಿನ್ನ ಬಾಯ ಸಕ್ರೆ ಹಾಕ್ಲಿ. ಚಲೋ ಆತೇಪ್ಪ, ನನ್ನ ಮಗಳು ಗರ್ಭಿಣಿ ಅದಾಳೇನ ಹಂಗಾರ? ಹ್ಞೂ, ಅದಕ್ಕೆ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಅತ್ತಿಯರ್ಗೆ ಹೇಳ್ಬಿಡು ಮಾವ ಹಂಗಾರ. ಆಯ್ತಪ್ಪ, ಹೊಲ್ದಂತೇಳಿದ್ದೆ ಹೊಂಟಾನ ಮನೆಗೆ, ಹೋಗತ್ಲೆ ಫೋನ್ ಹಚ್ತಾನೆ ತಗೋ. ಹಾಂ ಹ್ಞೂ ಸರಿ ಮಾವ, ಆತು ಪಾಳಿ ಆತು. ರೀ ಅಪ್ಪ ಫೋನ್ ಇಡ್ತಾ? ಹ್ಞೂ ಹೊಲದಂತೆಲ್ಲಿತ್ತಂತ, ಹೋಗಿ ಮಾಡ್ತಾನೆ ತಗೊಳಪ್ಪ ಅಂದ ತಗೋ. ಮನೆಗೆ ಹೋದ್ಮೇಲೆ ಮಾಡಲಿ, ಮಾತಾಡುವಂತಿ. ಇರ್ಲಿ ಬಿಡ್ರಿ, ಮತ್ತೆ ಹೊಲ್ದಾಗ ಐತಿ ಅಂದ್ಮೇಲೆ ಮನೆಗೆ ಹೋಗಿ ಮಾಡ್ಲಿ. ನನಗೂ ಏನು ಆಕಿನ್ ಬಿಟ್ಟು ಕಾರ್ಯಕಟ್ಲಿ ಮಾಡ್ಬೇಕಂತಂದು ಏನಿಲ್ಲವ. ಅಲ್ಲ ಈ ಪರಿಸ್ಥಿತಿ ಹಂಗೈತಲ್ಲ, ಏನು ಮೊನ್ನೇನು ಬಂದು ಗೆಳ ಬಿಡಪ್ಪ, ಈ ಬಂದ ಇಲ್ಲ ಅಂದ್ರೆ ಈಗ ಮಾವುಗ ಮಕ್ಕ ಕೊಟ್ಟು ಮಾತಾಡಂಗೆ ಆಗಲ್ಲ ನಮಗೆ. ಏನಾರ ಅಂದ್ರೆ ಮತ್ತೆ ಸಜ್ಜಾಗಂಗಿಲ್ಲ ಅಂತ ಆಟನ ಬೇ. ಪಟ್ಟು ಆಕಿಗೆ ಫೋನ್ ಮಾಡಿ ಕೇಳು, ಬರ್ತಾಳ ಅಂದ್ರ ನಿಮ್ಮ ಮಾವನಂತೆಲೆ ಮಾತಾಡು. ಆಕಿಗೆ ಇಷ್ಟ ಇಲ್ಲ ತಗೋಣ ನಾವು ಅಲ್ಲಿ ಅಂತ ಅಂದ್ಲು ಅಂದ್ರೆ ಬಿಡು. ಇಲ್ಲಾಂದ್ರೆ ಹೇಳು, ಮತ್ತೆ ಇವ್ರಿಗೆ ಬರ್ತಾನೆ ಅಂತ ಅಂದ್ಲು ಅಂದ್ರೆ ನಿಮ್ಮ ಮಾವಿಗೆ ಹೇಳು ಒಂದು ಮಾತು ಹೇಳಂಗ. ಅಕ್ಕ ಸುಲೇವಾದ್ವ ಅವ್ರಿ ಕಾಳು? ಆದ್ವು ತಡಿ ಅಕ್ಷತೆ, ಇನ್ನೊಂದು 4 ಅದಾವು, ಇವಿಷ್ಟು ಸುಲಿತೇನೆ. ಸಾಕ್ತಿಗೆ ಏಸ್ ಮಾಡ್ತಿದ್ದೀರಿ? ಇನ್ನೊಮ್ಮೆಟ್ ಮಾಡೋಕ್ಕಾಗಲ್ಲ ಅವನ್ನ. ಅವ್ರಿ ಕಾಳು ಓಸು ಒಮ್ಮೆರೆ ಮಾಡಿಟ್ಟು ಇಡೋದು ಏನ? ಕೆಜಿ ಅದಾವು ಅವ್ರಿ ಕಾಳು. ಅರ್ಧ ಕೆಜಿ ಅಟ್ ಮಾಡಿಟ್ಟು ಅರ್ಧ ಕೆಜಿ ತೆಗೆದಿಡು ಸಾಕು. ಮತ್ತೆ ನಾಡ್ದ ಪಲ್ಯ ಗಿಲ್ಯಕ್ಕೆ ಮಾಡಕ್ಕೆ ಬರ್ತೈತೆ. ತಗೋ ಅಕ್ಷತೆ, ಹಂಗಾರ ಸಾಕಂತ ಇವಿಷ್ಟು ಮಾಡ್ಬಿಡು. ಪಲ್ಯನ ಅಳ್ಬಳಕ್ನಂಗ ಮಾಡು, ರೊಟ್ಟಿಗೆ ಅನ್ನಕ್ಕೆ ಆಗಂಗ ಮತ್ತೇನು ಸಾರು ಮಾಡ್ಕೊಂತ ಕುಂದಿರ್ತೀರಿ. ಹ್ಞೂ ಅತ್ತೆ, ರಾತ್ರಿ
ಮತ್ತೇನಪ್ಪ ನಾನ್ ಮಾತಾಡಕತ್ತೀನಿ ಅಂತ ಅನ್ಕೋಬ್ಯಾಡ್ರಿ. ಹೊಸದಾಗಿ ನೋಡಕತ್ತಿರೋರು ಸಬ್ಸ್ಕ್ರೈಬರ್ಸ್ ಹೇಳತ್ತನ್ರಿ. ನಾನು ಶೋಭಾರವ್ವ ಈ ಕುಂತಾರಲ್ರಿ ಕೆಂಪ್ ಸೀರಿ ನಮ್ಮವ್ರಿ ಅದು ಶೋಭಾರಜ್ಜಿ. ಹಂಗ ಚಿಕ್ಕದಾಗಿ ಹೇಳಕತ್ತನ್ರಿ, ಮತ್ತೆ ಯಾರಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಶೋಭಾರವ್ವ ನಾನು ಶೋಭಾರಜ್ಜಿ. ನಮ್ಮ ಮನೆಯವ್ರು ಬ್ರದರ್ರಿ, ಬರೋರು ನಮ್ಮ ಮನೆಯವ್ರಿ. ಏನವ ಪಲ್ಯ ಏನ ಮಾಡಕ್ ಕುಂತಿಯಲ್ಲ ಮಂಜಾವ? ಇವ ಅವ್ರಿಕಾಳು ಇದ್ವಾ ಓಸ್ ಅದಕ್ಕ ಇವನ್ನ ಓಸನ ಅವ್ರಿಕಾಳು ಮೊನ್ನೆ ಇವ್ರು ಹರ್ಕೊಂಬಂದವಿದ್ದ ತಗರಿಕಾಳು ಅವ್ರಿಕಾಳು ಎಲ್ಲ ಕುಡಿದ್ವು. ತೆಗಿಯ ತಗೊಂಡ್ ಪಲ್ಯ ಮಾಡಿ ರೊಟ್ಟಿ ಹಾಕಿದ್ರ ತಿನ್ನಾಕತ್ತೀಗಿ ಅಂತಂದು ಪಲ್ಯ ಅದನ್ನ ಮಾಡೇನ್ ಬೇ. ರೊಟ್ಟಿ ಅದನ್ನ ಹಚ್ಕೊಡ್ಲೆ ತಿಂತೀಯ? ಹಚ್ಕೊಡವ. ಅಲ್ಲಿ ಮನಿದು ಏನಾತ ಏನ ಗತಿ ಬಂದ್ ಕುಂತ ಕಿಲೆ ಕುಂತ್ ಬಿಟ್ಟೆ ನಾನು. ಏನ ಅಯ್ಯವ ಇವತ್ತು ಕಳ್ಸ್ಯಾರ ಕೊಡತೈ ನನ್ನ ಹೋಗ್ಯಾರ ಒಕ್ಕನಿ. ಮನಿ ಮನಿ ಏನಂಗ ಮನಿ ತುಂಬಾ ಬಂಗಾರ ಹುಟ್ಟಿ ಅನ್ನಂಗ್ ಮಾಡ್ತಿದ್ದಿ ನೋಡ್ ನೀನಂತ ನೀನು. ಏನ ಅಯ್ಯಯ್ಯ ಬಂಗಾರ ಒಟ್ಟಿದ್ರಾಟ ಹೋಗ್ಬೇಕೇನವ? ಏನು ಆಳ ಸುರೀತದ ನನ್ನ ಮನಿ ಅಂಗಳಗಸ ಬಾಗ್ಲಗಸ ಒಡ್ಯಾರ ಯಾರು ದಿಕ್ಕಲ್ದಂಗ ಆಗೈತೆವ ತಾಯಿ. ನನ್ ಕಳಿಸ್ಕೊಡವ ನೀನ್ ಇವತ್ತು. ಮಂಜುಳಾ ಇಲ್ಲತ್ತಿರೇನು? ನಾನು ಅಲ್ಲಿ ನಡ್ಮನೆಗೆಲ್ಲ ಬಾಗ್ಲ ಆರ್ದಗದ ಬಂದಿದ್ದಿದ್ಲಾಗ ನಾನು ಯಾಕೆ ನಡ್ಮನೆಗೂ ಇಲ್ಲಲ್ಲ ಅಂತಾನೆ. ಇಲ್ಲಿ ಅಡ್ಗೆ ಮಾಡಾಕತ್ತಿ? ಬರ್ರಿ ಪಲ್ಯ ಅದನ್ನ ಮಾಡಾಕತ್ತಿದ್ದೆ ರೊಟ್ಟಿ ಮಾಡಿ. ಯಾಕ ಲಗುನ ಬಂದ್ರಲ್ಲ ಹೊಲ್ದಿಂದ? ಲಘು ಬಂದೆ ಇವತ್ತು. ಇನ್ನೊಂದು ಚಾವತ್ ನಿಂತಿದ್ದು ಬರ್ತಿದ್ ಬಿಡು. ಪರ್ಸು ಫೋನ್ ಮಾಡಿದ್ನ ಮತ್ತು ಹಂಗೆ ಮಾತಾಡ್ಕೊಂತ ಮತ್ತು ಮನೆಗೂ ಫೋನ್ ಮಾಡಿ ಮಾವ ಅಂದ. ಅದಕ್ಕೆ ತಡಿ ಮತ್ತು ಹೋದ್ರ ಅತ್ತಿಗೆ ಅಂತಾಗ ಬೆಳಗ್ಗೆ ಲಘು ಬಂದ್ರಾತಂದು ಲಘು ಬಂದೆ. ಯಾಕ್ರಿ ಅಳಿಂದ್ರ ಫೋನ್ ಮಾಡಿದ್ರ? ಆರಾಮದಾಳ ಇಲ್ಲ ಅಂತ ಶೋಭಾ? ಇಲ್ಲ ಆರಾಮದಾಳಂತ, ಗರ್ಭಿಣಿ ಅದಾಳಂತ ಶೋಭಾ. ಅದನ್ನ ಹೇಳಕ ಫೋನ್ ಮಾಡಿದ್ದ ಪರ್ಸು. ಹೌದೇನ? ಚಲೋ ಆತ್ ಬಿಡಪ್ಪ. ಅಂತ ಇಂತ ಮೊಮ್ಮಗ ಬರಾಕತ್ತಂಗಾರ. ಅಯ್ಯ ನನ್ನ ಮೊಮ್ಮಗಳಂಗಾರ ಹೊಟ್ಟೆಲ್ ಐತಂತೇನ? ಇವ ಪುಣ್ಯ ಬರ್ಲಪ್ಪ. ದೇವ್ರನ್ನೆಲ್ಲ ಬಿಡ್ಕೊಂತಿದ್ದೆ, ಯಾಕಪ್ಪ ದೇವ್ರೆ ನನ್ನ ಮೊಮ್ಮಗಳು ಹೊಟ್ಟೆಯಾಗ ಒಂದ್ ಕೂಸ್ ಕೊಡುವಲ್ಲ ಅಂತಂದು. ಇವ ಚಲೋ ಆತ್ ನೋಡವ. ನೋಡವ ಊರ್ಗೋಕಾನಿ ಅಂತ ಕುಂತಿದ್ದಿ. ಮೊಮ್ಮಗಳನ್ನ ನೋಡಕಾತ ಊರ್ಗ್ ಹೋಗಿದ್ರ ಮತ್ತೆ ಇನ್ನೇನ್ ಬರ್ತಿದ್ದಿ ನೀನು? ಫೋನ್ ಹಚ್ಕೊಡು ಅಂತ ಅಂದದ್ದ ಪರ್ಸು. ತಡಿ ಹಚ್ಕೊಡ್ತೇನೆ. ಮಾತಾಡು. ಹಲೋ ಹಲೋ ಯವ್ವ, ಆರಾಮದೇನ ಬೇ? ಹ್ಞೂ ನಾವ್ ಆರಾಮದ ನೋಡ್ ನನ್ ಮಗಳ. ನೀ ಆರಾಮದಿಯಾ? ಹ್ಞೂ ನಾವ್ ಆರಾಮದೇನಿ. ಅಮ್ಮ ಐತೆ ಇಲ್ಲ? ನಿಮ್ಮ ಅಮ್ಮ ಊರ್ಗ್ ಹೋಕಾನಿ ಅನ್ನಕತ್ 4 ದಿವಸ ಆತು. ನಾನು ಇರು ಅಂತ ಉಳಿಸ್ಕೊಂಡಿದ್ದೆ. ಇವತ್ತಂತ್ರು ಇಲ್ಲವ, ಹೋಗೇ ಬಿಡ್ತಾನ. ನಾನು ನಿಂದ್ರದಲ್ಲ, ಮನಿ ಖಾಲಿ ಸುರೀತದ ಅನ್ನಕತ್ತಿತ್ ನಿಮ್ಮಮ್ಮ. ಆಟತಿಗೆ ನಿಮ್ಮಪ್ಪ ಬಂತ್ ನೋಡು. ಹೌದೇನ? ಅಮ್ಮ ಐತೆ? ಹ್ಞೂ ಐತವ ನಿಮ್ಮಮ್ಮ. ಯವ್ವ ಭಾರಿ ಖುಷಿ ಅನಿಸ್ತದೆ ಶೋಭವ. ಏನು ಒಜ್ಜಿ ಪಜ್ಜಿ ಎತ್ತಕ್ ಹೋಗ್ಬೇಡ. ಏನು ಎಳ್ಳಿಂದ ಏನು ತಿನ್ನಕ್ ಹೋಗ್ಬೇಡ. ಏನು ಭಾಳ ಇದನ್ನ ಎಳ್ನೀರು ಪಳ್ನೀರು ಏನು ಕುಡಿಬೇಡ. ಒಂದಿಟ್ಟು ಹುಷಾರ್ಲೇ ಇರು. ಇಲ್ಲವ ನಾ ಭಾಳ ಬದುಕ ಮಾಡಿಲ್ಲವ ನಾನು. ಅಕ್ಷತಾ ಅದಾಳ, ಎಲ್ಲ ಮಾಡ್ತಾಳ. ಹಂಗಾಗಿ ಬದುಕೊಂದಿಟ್ಟು ಹಗುರಾಗೈತೆ ನೋಡಿ ನನಗೂ. ಇಲ್ಲಕ್ರ ಭಾಳ ಒಜ್ಜಿ ಅನ್ಸದು. ಅಯ್ಯೋ ಚಲೋ ಆತ್ ಬಿಡವ. ಹಂಗಾರ ಯಾಕಾಗ್ಲಿ, ದೇವ್ರು ಒಂದು ಆಸರನಾರ ಕೊಟ್ಟನಲ್ಲಿ ನಿನಗೆ ಅದ ಖುಷಿನವ ಇವ. ಏನು ಬರ್ತಾವ ತಗೋ, ಆದಷ್ಟು ನಾಳಿಲ್ಲ ನಾಡ್ದ ಒಂದಿಟ್ಟು ಏನೇನಾರ ಮಾಡ್ಕೊಂಡು ಒಂದು 4-5 ಮಂದಿ ಆಗಿ ಬರ್ತಾಯಿ ನೋಡಾಕ. ಬುತ್ತಿ ರೊಟ್ಟಿ ಅದನ್ನ ತಗೊಂಡು ಬರ್ತಾವೆ. ಏನಾರ ಮಾಡ್ಕೊಂಬರ್ಲಿ? ಹೆಂಗೆ ಏನಾರು ತಿನ್ನಂಗಾಗೈತೆ ನಿನಗೆ? ಇವ ನನಗೆ ಭಾಳ ರವಾ ಉಂಡಿ ತಿನ್ಬೇಕು ಅನ್ಸತ್ತದ ಬೇ. ಕರ್ಚಿಕಾಯಿ ರವಾ ಉಂಡಿ ರೊಟ್ಟಿ ಇದನ್ನು ಬೇ. ಪಲ್ಯಗಳು ಭಾಳ ತಿನ್ಬೇಕು ಅನ್ಸತ್ತೈತಿ. ಮಡ್ಕಿ ಕಾಳು, ಹುಳ್ಳಿ ಕಾಳು, ಚೋಳಿಕಾಯಿ ಪಲ್ಯ ಅದನ್ನ. ಆಯ್ತವ ನನ್ನ ಮಗಳ, ಎಲ್ಲ ಮಾಡ್ಕೊಂಬರ್ತಾನೆ ನಾನು. ಹುಷಾರ್ಲೇ ಇರು. ಏನು ಆಕಳದಂತೆಲೆ ಹೋಗಕ್ಕೆ ಹೋಗ್ಬೇಡ. ಹಾಲು ಪಾಲು ಹಿಂಡಾಕ ನಿನ್ನ ಗಂಡಗರ ಹೇಳು, ಅಕ್ಷತಗರ ಹೇಳು. ಎದಕ್ಕೆ ಬೇಕು ಅವತ್ತು ವೇಳೆ ಹಿಂಗೆ ಇರೋದಿಲ್ಲ. ಒಂದಿಟ್ಟು ಸೂಕ್ಷ್ಮಾಗಿ ಇರು. ಏನು ನಾವು ಅಮ್ಮನ ಕೈ ಕೊಡು. ಹಂಗ ಸ್ಪೀಕರ್ನಾಗ ಐತ್ ತಗೋ, ಮಾತಾಡು. ಹಲೋ ಅಮ್ಮ. ಹಲೋ ನನ್ನ ಮೊಮ್ಮಗಳ ಆರಾಮದಿ ಏನವ ಶೋಭವ? ಹ್ಞೂ ಅಮ್ಮ ಆರಾಮದ ನೋಡ್. ನೀ ಆರಾಮದಿಯ? ಹ್ಞೂ ನವ ಆರಾಮದ ನೋಡ. ತಾಯಿ ಊರ್ಗ್ ಹೊಂಟಿದ್ದೆ, ಇವತ್ತು ಹೋಗ್ಬೇಕು ಅಂತ ಅನ್ಕೊಳಕತ್ತಿದ್ದೆ. ನಿಮ್ಮವ್ವ ಇವತ್ತು ಹೋಗೋ ನಿನ್ನ ಹೋಗಂತಡಿ, ಅವಾಗ ಹೋಗಂತಿ ಇವಾಗ ಹೋಗಂತಿ ಅಂದು ಉಳಿಸ್ಕಂದ್ಲು. ಚಲೋ ಆತವ ಯವ. ಬಂಗಾರದಂತ ಸುದ್ದಿ ಕೇಳ್ದಂಗ ಆತ್ ನೋಡಿ ಇವತ್ತು. ಹ್ಞೂ ನಮ್ಮ ಮೊಮ್ಮಗ ಬರಾಕತ್ತಾನ ನೋಡು. ಹ್ಞೂನವ ನನಗೆ ಭಾಳ ಸಂತೋಷ ಅನ್ಸಾಕತ್ತೈತಿ. ಒಂದಿಟ್ಟು ಸೂಕ್ಷ್ಮಾಗಿ ಇರು. ಏನು ಬಗ್ಗಿ ಎದ್ದು ಭಾಳ ಬದುಕು ಮಾಡಕ್ಕೆ ಹೋಗ್ಬೇಡ. ಸೂಕ್ಷ್ಮದಿಂದ ಇರು. ನಿಮ್ಮವ್ವ ನಾನು ಬರ್ತಾವಿ. ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಡು ನಾನೇನಾರ ಮಾಡ್ಕೊಂಬರ್ಲೇನ ನನ್ನ ಮೊಮ್ಮಗಳ? ಅವ್ವ ಯಮ್ಮ ನೀನೇ ನಿನ್ನ ಕೈ ಯಾರು ನನಗೆ ಪುಡಿ ಚಟ್ನಿ ಅದನ್ನ ಮಾಡ್ಕೊಂಬ. ನನಗೆ ಹಸೆಕಾಯಿ ಹಿಂಡಿ ಅದು ಭಾಳ ತಿನ್ಬೇಕು ಅನ್ಸತ್ತೈತಿ. ನೀ ಮಾಡಿದ್ದು ಅದೇ ಹಿಂಡ್ಯಾಗ ತಿರುವುತಿಯಲ್ಲ, ಹಂಗೆ ತಿರುವಿ ಮಾಡ್ಕೊಂಬ ಯಮ್ಮ ನೀನು. ಆತವ ಮಾಡ್ಕೊಂಬರ್ತಾವಿ. ಏನು ಭಾಳ ಬಗ್ಗಿ ಎದ್ದು ಬದುಕು ಮಾಡಕ್ಕೆ ಹೋಗ್ಬೇಡ. ಒಂದಿಟ್ಟು ಹಗುರ್ಕಿಲೆ ಬದುಕು ಮಾಡೋ ತಾಯಿ. ಆತಮ್ಮ ಹೆಂಗ ಏನ ದೇವ್ರ ದಯದಿಂದ ನನ್ನ ಮೊಮ್ಮಗಳ ಹೊಟ್ಯಾಗ
ಒಂದು ಕೂಸ್ ಕಾಣಂಗ ತಪ್ಪ ಏನ್ರಿ. ಮತ್ತ ನಾಳೆ ಒಂದಿಷ್ಟು ಇವನ್ ತಗೊಂಬ, ಮಡಿಕೆ ಕಾಳು ಹುಳಿ ಕಾಳುನ ಎಣ್ಣೆ ಹಾಕ್ತಾನೆ. ಮತ್ ಮಳಿಗೆ ಬರಾಕ್ ಒಂದ್ ದಿವ್ಸ ಬೇಕವು. ನಾಳೆ ಇಲ್ಲದ್ರ ನಾಡ್ದ ಒಯ್ಯಾಕ್ ಬರ್ತೈತಿ. ಮತ್ ಪುತ್ ರೊಟ್ಟಿ ಅದನ್ನ ಮಾಡ್ಕೊಳಕ ಒಂದ್ ದಿವ್ಸ ಮಡಿಕೆ ಕಾಳುವನ್ನ ಎಲ್ಲ ನೆನೆ ಹಾಕ್ಬೇಕು. ಒಂದು 2 kg ಅಷ್ಟು ರವಾ ತಗೊಂಬರ್ರಿ, ಸಕ್ರಿ, ಆಮೇಲೆ ಇದು ದ್ರಾಕ್ಷಿ, ಗೋಡಂಬಿ ಎಲ್ಲ ಒಟ್ಟೊಟ್ಟು ತಗೊಂಬರ್ರಿ.